ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಜುನುಕದ ವಡೆನ ಯಾವ ರೀತಿಯಾಗಿ ಸುಲಭವಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸಿರುವಂತ ಎಲ್ಲಾ ಪದಾರ್ಥಗಳು ಬೇಕಾಗುತ್ತೆ ಇದನ್ನ ಮಾಡೋದಿಕ್ಕೆ. ಹುಣಸೆ ಹುಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಕೊಬ್ಬರಿ ತುರಿ, ಉದ್ದಿನಕಾಳು ಮತ್ತೆ ಬಿಳಿ ಎಳ್ಳು. ನಾನಿಲ್ಲಿ ಒಂದು ಜರಡಿನ ತಗೊಂಡು 1 ಕಪ್ ಆಗುವಷ್ಟು ಜರಡಿ ಹಿಡ್ಕೊಂಡು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಉದ್ದಿನ ಬೇಳೆ ಮತ್ತೆ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿದಾದ್ಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಶುಂಠಿ ಮತ್ತೆ ಹಸಿ ಮೆಣಸಿನಕಾಯಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಿಟಿಕೆ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಬೆಲ್ಲನ ಹಾಕೊಳ್ಬೇಕು. ನಂತರ ಹುಣಸೆ ಹುಳಿನ ಹಾಕೊಂಡು 1 ಬಟ್ಲಾಗುವಷ್ಟು ಕಡಲೆ ಹಿಟ್ಟಿಗೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸಿಕೊಂಡು ಇದನ್ನ ನೀರು ಕುದಿ ಬಂದ್ಮೇಲೆ ಈ ರೀತಿಯಾಗಿ ಒಂದು ಕೋಲಿನ ಸಹಾಯದಿಂದ ಈ ರೀತಿ ತಿರುಗಿಕೊಳ್ತಾ ಹೋಗ್ಬೇಕು. ಇದು ಯಾವುದೇ ರೀತಿ ಗಂಟಾಗೋದಿಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಾದ್ಮೇಲೆ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಅದರೊಳಗೆ ಈ ರೀತಿಯಾಗಿ ಹಿಟ್ಟನ್ನ ಹಾಕೊಂಡು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಎಲ್ಲಾನು ಕೂಡ ಲೆವೆಲ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಬಿಳಿ ಎಳ್ಳು ಮತ್ತೆ ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ತುರಿ ಮತ್ತೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕದ ವಡೆ ರೆಡಿ.